Hello everyone, welcome to Sanmarga classes. ಚತುರ್ಭುಜಗಳು ಅಧ್ಯಾಯದ 50ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನವು ಅದರ ಪಾರ್ಶ್ವ ಕೋನದ 2/3 ಆ ಸಮಾಂತರ ಚತುರ್ಭುಜದ ಕೋನಗಳನ್ನ ಕಂಡುಹಿಡಿಯಿರಿ. ಓಕೆ, ಸೊ ಒಂದು ಸಮಾಂತರ ಚತುರ್ಭುಜದಲ್ಲಿ ಈ ಪಾರ್ಶ್ವ ಕೋನಗಳು ಎ ಮತ್ತು ಬಿ ಗಳು ಪಾರ್ಶ್ವ ಕೋನಗಳಾಗಿದೆ. ಸೊ ಇಲ್ಲಿ ಒಂದು ಕೋನವನ್ನ ನಾವು ಎಕ್ಸ್ ಅಂತ ಇಟ್ಕೊಂಡ್ರೆ, ಕೋನ ಎ ಅನ್ನ ಎಕ್ಸ್ ಅಂತ ತಗೊಂಡ್ರೆ, ಸೊ ಇನ್ನೊಂದು ಕೋನ ಹೇಗಿದೆ, ಆ ಕೋನದ 2/3 ಅಂದ್ರೆ 2/3 ಎಕ್ಸ್ ಆಗುತ್ತೆ. 2/3 ಇದೆ. ಸೊ ಇದೆರಡು ಏನು ಪಾರ್ಶ್ವ ಕೋನಗಳಾಗಿರೋದ್ರಿಂದ ಇದರ ಮೊತ್ತ ಏನಾಗುತ್ತೆ ಹೇಳಿ 180 ಡಿಗ್ರಿ ಆಗಿರುತ್ತೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಸೊ 3x + 2x ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 3 5x ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 5x ಇಸ್ ಈಕ್ವಲ್ ಟು 180 ಗುಣಿಸು 3. ಓಕೆ, ಸೊ 5x ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 180 ಗುಣಿಸು 3 ಡಿವೈಡೆಡ್ ಬೈ 5. ಸೊ 5 1 5, ಸೊ 5 3 15, ಸೊ 3 ಉಳಿಯುತ್ತೆ, 5 6 30. ಓಕೆ, ಸೊ ಇಲ್ಲಿ 6 3 18. ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 36 ಗುಣಿಸು 3 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 3 18, ಸಾರಿ ಪ್ಲಸ್ 3 3 9 108 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟು ಬಂದಿದೆ ಹೇಳಿ 108 ಡಿಗ್ರಿ ಬರುತ್ತೆ. ಓಕೆ, ಸೊ ಇಲ್ಲಿ ಸಮಾಂತರ ಚತುರ್ಭುಜದ ಕೋನಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಎಕ್ಸ್ ಬಂದಿದೆ 108 ಡಿಗ್ರಿ. ಸೊ ಇನ್ನೊಂದು ಕೋನವನ್ನ ಫೈಂಡ್ ಔಟ್ ಮಾಡ್ಬೇಕು. ಇನ್ನೊಂದು ಕೋನ ಹೇಗಿದೆ ಹೇಳಿ, ಅದರ 3/2 ಇದೆ, ಅಂದ್ರೆ 2/3. ಅಂದ್ರೆ ಕೋನ ಎ ಸಿಕ್ಕಿದೆ ಎಷ್ಟು 108 ಡಿಗ್ರಿ. ಸೊ ಇಲ್ಲಿ ಕೋನ ಬಿ ಏನಾಗುತ್ತೆ ಹೇಳಿ 3/2 ಇದೆ ಅಂತ ಹೇಳಿದ್ದಾರೆ. ಸೊ 2/3 ಇಂಟು 108 ಡಿಗ್ರಿ. ಸೊ 3 1 3, ಸೊ 3 3 9, 1 ಉಳಿಯುತ್ತೆ, 3 6 18. ಸೊ 36 ಗುಣಿಸು 2 ಇಸ್ ಈಕ್ವಲ್ ಟು ಎಷ್ಟಾಯ್ತು 72 ಡಿಗ್ರಿ ಬರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಕೋನ ಬಿ 72 ಡಿಗ್ರಿ, ಕೋನ ಎ ಇಸ್ ಈಕ್ವಲ್ ಟು 108 ಡಿಗ್ರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.